ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೊಂದು ಡಿಫ್ರೆಂಟಾಗಿ ಚಪಾತಿಗೆ, ಪರೋಟಾಗೆ ಅಥವಾ ವೆರೈಟಿ ರೈಸ್ಗೆ ಒಂದು ಸೂಪರ್ ಕಾಂಬಿನೇಷನಲ್ಲಿ ಕ್ವಿಕ್ಕಾಗಿ ಮತ್ತು ಈಸಿಯಾಗಿ ಮಾಡೋ ಥರ ಬದನೆಕಾಯಿ ಗೊಜ್ಜು ರೆಸಿಪಿ ತೋರಿಸ್ಕೊಡ್ತೀನಿ. ಖಂಡಿತ ಈ ವಿಡಿಯೋನ ಲಾಸ್ಟ್ ಗಂಟನೂ ನೋಡಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದರೆ ಈಗಲೇ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇದು ಮಾಡೋದು ತುಂಬಾ ಸುಲಭ. ಸೊ ಕ್ವಿಕ್ಕಾಗಿ ಯಾರಾದರೂ ಫಸ್ಟ್ ಟೈಮ್ ಟ್ರೈ ಮಾಡ್ತೀರಂದ್ರೂ ಕೂಡ ಟ್ರೈ ಮಾಡ್ಬೋದು. ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ, ಮತ್ತು 2 ದೊಡ್ಡ ಸೈಜ್ ಈರುಳ್ಳಿ, 4 ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದೇ ಸಹ ಹಾಕ್ಕೋಬೋದು, 1 ಟೇಬಲ್ ಸ್ಪೂನು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಬರ್ತೀನಿ. ಇದೊಂದು ಹಸಿ ಪೇಸ್ಟು, ಯಾಕಂದರೆ ನಾವು ಇದನ್ನು ಎಣ್ಣೆನಲ್ಲಿ ಫ್ರೈ ಮಾಡ್ತೀರಿ. ಇದೇ ಒಂದು ಡಿಫ್ರೆಂಟ್ ಗ್ರೇವಿ ಥರ ಬರುತ್ತೆ ನಿಮಗೆ. ಈಗ ಕಡಾಯಿಗೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ, 1/4 ಟೀ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಸಾಂಬಾರು ಪುಡಿ, ತೆಂಗಿನಕಾಯಿ ಮತ್ತು ಬೇರೆ ಥರ ಮಸಾಲೆಗಳನ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಬೇಸಿಕ್ ಮಸಾಲೆ ಮತ್ತು ಬೇಸಿಕ್ ತರಕಾರಿಯಿಂದ ಒಂದು ಗ್ರೇವಿ ತೋರಿಸ್ಕೊಡ್ತೀನಿ. ತುಂಬಾ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಇವಾಗ ರುಬ್ಬಿರೋಂಥ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇವಾಗಿರೋಂಥ ಕಲರು ಸ್ವಲ್ಪ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು 3 ನಿಮಿಷ ಅದು ಫ್ರೈ ಮಾಡಿ. ಇದು ಫ್ರೈ ಮಾಡೋವಾಗೇನೆ ಇದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದು ಫ್ರೈ ಆಗೋ ಟೈಮ್ಗೇನು ಟೊಮೊಟೊ ಪೇಸ್ಟ್ ಮಾಡ್ಕೊಳ್ಳೋಣ. ನಿಮ್ಮ ಮನೇಲಿ ಜನ ಎಷ್ಟಿದ್ದಾರೆ ನೋಡಿಕೊಂಡು ಟೊಮೊಟೊನ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 4 ಮೀಡಿಯಮ್ ಸೈಜ್ ಟೊಮೊಟೊನ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ. ಜನ ಜಾಸ್ತಿ ಇದ್ದರೆ ನಿಮಗೆ ಟೊಮೊಟೊ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ, ಆವಾಗ ಜಾಸ್ತಿ ನಿಮಗೆ ಗ್ರೇವಿ ಅನ್ನೋದು ಸಿಗುತ್ತೆ. ಇವಾಗ ಈರುಳ್ಳಿ ಫ್ರೈ ಆಗೋ ಟೈಮ್ಗೆ ಇದ್ರ ಜೊತೆಗೆ ರುಬ್ಬಿರೋಂಥ ಟೊಮೊಟೊ ಪ್ಯೂರಿನೂ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಮಗೆ ಯಾವ ಥರ ಫ್ರೈ ಮಾಡಬೇಕಂದ್ರೆ ಅದರಲ್ಲಿರೋಂಥ ಹಸಿ ಸ್ಮೆಲ್ ಹೋಗಬೇಕು. ಆ ಥರ ಫ್ರೈ ಮಾಡಿದಷ್ಟು ನಿಮಗೆ ಒರಿಜಿನಲ್ ಟೇಸ್ಟ್ ಸಿಗುತ್ತೆ. ಬೇಗನೆ ಆಗಲಿ ಅಂತ ಐ ಫ್ಲೇಮಲ್ಲಿ ಇಟ್ಟು ಮಾಡೋಕ್ಕೂ ಹೋಗಬಾರ್ದು, ಮತ್ತು ತಲೆ ಹಿಡಿಯೋಕ್ಕೂ ಬಿಡೋಕ್ಕೆ ಹೋಗಬಾರ್ದು. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಮಿನಿಮಮ್ ಆದರೂ ಒಂದು 5 ನಿಮಿಷ ಫ್ರೈ ಮಾಡಬೇಕು. ಸೊ ಒಟ್ಟು 5 ನಿಮಿಷ ಫ್ರೈ ಆಗೋ ಟೈಮ್ಗೆ ನಾನಿಲ್ಲಿ 1/4 kg ಆಗೋಷ್ಟು ಬದನೆಕಾಯಿನ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಪೇಸ್ಟು, ಟೊಮೊಟೊ ಪೇಸ್ಟು ಒಂದು 5 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನಾನು ಕಟ್ ಮಾಡಿರೋವಂಥ ಬದನೆಕಾಯಿ ಹಾಕ್ಕೊತಾ ಇದ್ದೀನಿ. ಇದೇ ಗ್ರೇವಿಗೆ ನೀವು ಬೇಕಂದರೆ ಮಶ್ರೂಮ್ ಯೂಸ್ ಮಾಡ್ಕೋಬೋದು, ಪನ್ನೀರ್ ಯೂಸ್ ಮಾಡ್ಕೋಬೋದು, ಅಥವಾ ನಿಮ್ಗೆ ಇಷ್ಟವಾಗಿರೋಂಥ ವೆಜಿಟೇಬಲ್ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಈಗ ಸ್ಪೈಸಸ್ಸು 1/4 ಟೀ ಸ್ಪೂನ್ ಅರಿಶಿನ ಪುಡಿನೂ, ಧನಿಯಾ ಪುಡಿ 1 ಟೀ ಸ್ಪೂನು, ಗರಂ ಮಸಾಲ ಒಂದು 1/2 ಟೀ ಸ್ಪೂನು, ಮತ್ತು ಅಚ್ಚಕಾರದ ಪುಡಿ 1 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಖಾರ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಸೊ ಇಷ್ಟೇ ಬೇಸಿಕ್ ಮಸಾಲೆ. ಮತ್ತು ತರಕಾರಿ ಬಂದ್ಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ ಇಷ್ಟೇ. ಸೊ ಇಷ್ಟೇ ಐಟಮಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಯಾವುದೇ ರೀತಿ ಹುಣಸೆ ರಸ, ತೆಂಗಿನಕಾಯಿ, ಸಾಂಬಾರು ಪುಡಿ ಬೇರೆ ಥರ ಏನೂ ಯೂಸ್ ಮಾಡೋಂಗಿಲ್ಲ. ಸೊ ಮನೆಯಲ್ಲಿ ಸಿಂಪಲಾಗಿ ಈರುಳ್ಳಿ ಟೊಮೊಟೊ ಇದ್ದಾಗ ಕೂಡ ಈ ರೆಸಿಪಿನ ಮಾಡ್ಕೊಬೋದು. ತರಕಾರಿ ಅನ್ನೋದು ನಿಮ್ಗೆ ಆಪ್ಷನಲ್ಲು, ಯಾವ್ದು ಬೇಕಂದ್ರೂ ಯೂಸ್ ಮಾಡ್ಕೋಬೋದು. ಈಗ ಇದನ್ನು ಲೋ ಫ್ಲೇಮಲ್ಲೇ ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊತೀನಿ, ಯಾಕಂದರೆ ಇನ್ನೂ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು. ಆನಂತರ ಮತ್ತೆ ಇದಕ್ಕೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ತೀನಿ. ಇವಾಗ ಚೆನ್ನಾಗಿ ಫ್ರೈ ಆಗಿ ಗಟ್ಟಿ ಗೊಜ್ಜು ಥರ ಆಗಿದೆ. ತಲೆ ಹಿಡಿಯೋಕ್ಕೆ ಬಿಡಬೇಡಿ, ಆವಾಗವಾಗ ಸೌಟಿಂದ ತಿರುಗಿಸ್ಕೊಡಿ. ಇದರಲ್ಲೇ ಬದನೆಕಾಯಿ ಒಂದು 50% ಫ್ರೈ ಆಗಿರುತ್ತೆ. ಇವಾಗ ನಿಮಗೆ ಥಿಕ್ನೆಸ್ ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ನೀರು ಹಾಕಿದ ಮೇಲೆ ಒಂದು ಸ್ವಲ್ಪ ಸೌಟಿಂದ ತೆಗೆದು ಒಂದು ಸ್ವಲ್ಪ ಉಯ್ದು ನೋಡಬೇಕು, ಅದು ಥಿಕ್ನೆಸ್ ನಿಮಗೆ ಗಟ್ಟಿ ಇದೆಯಾ ತೆಳು ಇದೆ ಅಂತ ಗೊತ್ತಾಗುತ್ತೆ. ನಾನಿಲ್ಲಿ 1.5 ಕಪ್ ಆಗೋಷ್ಟು ನೀರು ಹಾಕಿದ್ದನ್ನು ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಬಿಟ್ಟಿದ್ದೆ. ನೆನ್ಪಿಟ್ಕೊಳ್ಳಿ, ನೀರು ಹಾಕಿದ ಮೇಲೆ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಬಿಟ್ಟಾಗ ನಮ್ಗೆ ಬೇಕಾಗಿರುವಂಥ ಬದನೆಕಾಯಿ ಗೊಜ್ಜು ರೆಡಿ ಆಗುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೆಸಿಪಿ ಮಾಡಿದಾಗ ನಾನು ಪ್ಲೈನ್ ಕುಷ್ಕ ಮಾಡಿದ್ದೆ, ರೈಸ್ ಜೊತೆಗೆ ಮಿಕ್ಸ್ ಮಾಡಿ ತಿಂತಾಯಿದ್ರೆ ಸೂಪರ್ ಟೇಸ್ಟಿಯಾಗಿತ್ತು. ಖಂಡಿತ ಈ ರೆಸಿಪಿಯನ್ನು ನೀವು ಮನೇಲಿ ಟ್ರೈ ಮಾಡಿ. ಎಲ್ಲ ಥರ ದೋಸೆಗೆ, ಚಪಾತಿಗೆ, ವೆರೈಟಿ ರೈಸ್ಗೆಲ್ಲ ಸೂಪರಾಗಿರುತ್ತೆ ಕಾಂಬಿನೇಷನು. ಖಂಡಿತ ಈ ರೆಸಿಪಿ ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಈ ರೆಸಿಪಿಗೆ ಲೈಕ್ ಜಾಸ್ತಿ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.